ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಟೈಟಲ್ ಕಾರ್ಡಲ್ಲಿ ನೋಡಿರೋ ಹಾಗೆ ಇವತ್ತು ನನ್ನ ತಂಗಿ ಸೀಮಂತ ಫಂಕ್ಷನ್ ನಡೀತಾ ಇರೋದು ಬಳ್ಳಾರಿಯಲ್ಲಿ ಅವ್ರ ಗಂಡನ ಮನೆಯಲ್ಲಿ. ಅಮ್ಮ ಅಕ್ಕ ನಿನ್ನೆನೆ ಹೋಗಿದ್ದಾರೆ. ನಾನು ಅಪ್ಪ ಹರ್ಷಿತ್ ಅವರು ಮತ್ತು ಲಿಹಾನ್ ಹಾಗೆ ನಮ್ಮ ಅತ್ತೆ ಈಗ ಹೊರಟಿದ್ದೀವಿ. ಈಗ ಆಲ್ಮೋಸ್ಟ್ ಬಳ್ಳಾರಿ ರೀಚ್ ಆಗಿದ್ದೀವಿ. ಫಂಕ್ಷನ್ನು 10 ಗಂಟೆಗೆ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ನಾವು 8 ಗಂಟೆಗೆ ಮನೆ ರೀಚ್ ಆದ್ವಿ. ಫಂಕ್ಷನ್ ನಡೀತಾ ಇರೋದು ಅವ್ರ ಮನೆ ಮುಂದೆನೇ ಶಾಮಿಯಾನ ಹಾಕ್ಸಿ ಎಲ್ಲ ಡೆಕೋರೇಷನ್ ಮಾಡಿಸಿದ್ದಾರೆ. ನಾವು ಟಿಫನ್ ಮುಗಿಸ್ಕೊಂಡು ಮನೆ ಒಳಗೆ ಹೋದ್ವಿ. ತಂಗಿ ರೆಡಿಯಾಗಿ ಕೂತಿದ್ಲು. ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದು ಶಾಸ್ತ್ರ ಸ್ಟಾರ್ಟ್ ಆಗೋದಷ್ಟೊತ್ತಿಗೆ 10:30 ಆಗಿತ್ತು. ಇವಳೇ ನನ್ನ ತಂಗಿ ಮೋನಿಶಾ ಅಂತ. ಸ್ಟೇಜ್ ಮೇಲೆ ಫಂಕ್ಷನ್ ಮಾಡೋದಕ್ಕಿಂತ ಮುಂಚೆ ಮನೇಲೆ ಕೂರಿಸಿ ಶಾಸ್ತ್ರ ಮಾಡಬೇಕು ಅಂದರು. ಹಂಗಾಗಿ ಇಲ್ಲೇ ತಟ್ಟೆಗಳನ್ನೆಲ್ಲ ಜೋಡಿಸಿದ್ವಿ. ನಾವು ಮನೇಲಿ ಆಲ್ಮೋಸ್ಟ್ ಎಲ್ಲ ತಿಂಡಿಗಳನ್ನು ಮಾಡ್ಕೊಂಡು ತಂದಿದ್ವಿ. ಕರ್ಜಿಕಾಯಿ, ನಿಪ್ಪಟ್ಟು, ಚಕ್ಲಿ, ಬೇಸನ್ ಲಡ್ಡು, ಖಾರ, ಬೂಂದಿ, ಹಾಗೆ ಕಾಜಾ, ಆಮೇಲೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಸ್ವೀಟ್ಸು ಮತ್ತು ಸ್ವಲ್ಪ ಸ್ವೀಟ್ಸ್ ಎಲ್ಲ ಬೇಕ್ರಿಯಲ್ಲಿ ತೊಗೊಂಡು ಬಂದಿದ್ವಿ. ಹಾಗೆ ಹೂವು, ಹಣ್ಣು, ಬಳೆ ಎಲ್ಲ ತೊಗೊಂಡು ಬಂದಿದ್ವಿ. ನಮ್ಮ ಕಡೆ ಸೀಮಂತ ಶಾಸ್ತ್ರ ಯಾವ ಥರ ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಆದಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ತಂಗಿ ಹುಟ್ಟಿರೋಂಥ ಸೀರೆ ಇದು ತವ್ರ ಮನೆ ಕಡೆಯಿಂದ ತಂದಿರೋದು. ಫಸ್ಟು ತವ್ರ ಮನೆಯವರೇ ಶಾಸ್ತ್ರ ಮಾಡಬೇಕು, ಹಾಗಾಗಿ ಆ ಸೀರೆನೇ ಉಟ್ಕೊಂಡಿದ್ಲು. ಈ ಸೀರೆ ಬ್ಲೂ ವಿತ್ ಪಿಂಕ್ ಕಾಂಬಿನೇಷನಲ್ಲಿದೆ. ಮೊದಲು ತವ್ರ ಮನೆ ಕಡೆಯವರೇ ಶಾಸ್ತ್ರ ಮಾಡೋದಲ್ಲ, ಹಾಗಾಗಿ ಅಮ್ಮ ನನಗೆ ನೀನೇ ಶಾಸ್ತ್ರ ಮಾಡು ಅಂದರು. ನಾನು ಅರಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಕೈಗೆ ಬಳೆ ಹಾಕಿ ಮಡ್ಲು ತುಂಬ್ತಾ ಇದ್ದೀನಿ. ಈ ಥರ ಶಾಸ್ತ್ರ ಮಾಡ್ತಿರೋದು ನಾನು ಫಸ್ಟ್ ಟೈಮು. ನನ್ನ ಸೀಮಂತ ಶಾಸ್ತ್ರದಲ್ಲಿ ಮಾಡಿರೋಂಥದ್ದು ನನಗೆ ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಸೈಡಲ್ಲಿ ಕುಂತಿರೋರೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮತ್ತು ರಿಲೇಟಿವ್ಸ್, ಹತ್ರ ರಿಲೇಟಿವ್ಸ್, ನಮ್ಮ ಅತ್ತೆಂದರು, ಮಾವಂದರು, ಚಿಕ್ಕಪ್ಪ ಚಿಕ್ಕಮ್ಮಂದರು ಮತ್ತು ಕಸಿನ್ಸು, ಬ್ರದರ್ಸು ಎಲ್ಲರೂ ಫಂಕ್ಷನ್ಗೆ ಬಂದಿದ್ದರು.
ಈಗ ಮಡ್ಲಕ್ಕಿ ತುಂಬಿದ್ದಾಯಿತು. ನೆಕ್ಸ್ಟು ಹೂವಿನಾರ ಹಾಕಿ ನಾವು ತಂದಿರೋಂಥ ಐಟಮ್ಸು, ಸ್ವೀಟ್ಸು, ಖಾರ, ಹಣ್ಣು, ಬಳೆಗಳು, ತೆಂಗಿನಕಾಯಿ, ಹೂವು ಎಲ್ಲನೂ ಒಂದೊಂದೇ ತಟ್ಟೆ ತಗೊಂಡೋಗಿ ತಂಗಿ ಹತ್ರ ನಮಸ್ಕಾರ ಮಾಡಿಸ್ಬೇಕು. ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಶಾಸ್ತ್ರ ಮಾಡಿ ಅವರು ಒಂದೆರಡು ತಟ್ಟೆಗಳನ್ನ ನಮಸ್ಕಾರ ಮಾಡಿಸಿದ್ರು. ನಂತರ ಅಮ್ಮ ಲಾಸ್ಟಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಕೈಗೆ ಬಳೆ ಹಾಕಿ ಆರತಿನ ಮಾಡಿದರು. ಈಗ ತಂಗಿ ಮತ್ತು ಅವ್ರ ಹಸ್ಬೆಂಡು ಸ್ಟೇಜ್ ಮೇಲೆ ಬಂದರು. ಈಗ ಸ್ಟೇಜ್ ಮೇಲೆ ಎಲ್ಲರೂ ಸೇರಿ ಶಾಸ್ತ್ರ ಮಾಡೋದು. ಸ್ಟೇಜು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. 2 ಥರದ ಚೆಂಡುನ ಬಳಸ್ಕೊಂಡು ಡೆಕೋರೇಷನ್ ಮಾಡಿದ್ದಾರೆ. ಫಸ್ಟು ನನ್ನ ತಂಗಿದು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಲೇಟ್ ಆದರೆ ಮತ್ತು ಮೇಕಪ್ ಎಲ್ಲ ಹೋಗುತ್ತೆ, ಹಾಗೆ ಫೇಸು ಡಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಫೋಟೋಗ್ರಾಫರ್ ಈಗಲೇ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಈಗ ಗಂಡನ ಮನೆ ಕಡೆಯವರು ಶಾಸ್ತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಶಾಸ್ತ್ರ ಮಾಡ್ತಿರೋದು ಮೋನಿಶಾಗೆ ಅತ್ತಿಗೆ ಆಗ್ಬೇಕು ಇವರು. ಇವ್ರೂ ಅರಿಶಿನ ಕುಂಕುಮ ಹಚ್ಚಿ ಹೂವು ಮುಡಿಸಿ ಕೈಗೆ ಬಳೆ ಎಲ್ಲ ಹಾಕ್ಬಿಟ್ಟು ಗಂಡನ ಮನೆ ಕಡೆಯವ್ರು ತಂದಿರ್ತಾರಲ್ವ ಸೀರೆ, ಅದನ್ನು ಕೊಡ್ತಾರೆ ಕೈಗೆ. ನೆಕ್ಸ್ಟು ಆ ಸೀರೆನ ಉಟ್ಕೊಂಬಂದು ಮಡ್ಲಕ್ಕಿ ತುಂಬಿಸ್ಕೋತಾರೆ. ನಾನು ಸೈಡಲ್ಲಿ ಕೂತ್ಕೊಂಡು ಸ್ವಲ್ಪನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಬಟ್ ಫೋಟೋಗ್ರಾಫರು ಜನ ಅಡ್ಡ ಬರ್ತಾನೆ ಇದ್ದರು. ಎಷ್ಟಾಗುತ್ತೋ ಅಷ್ಟು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಮೋನಿಶಾ ಉಟ್ಕೊಂಡಿರೋಂಥ ಸೀರೆ ಗಂಡನ ಮನೆ ಕಡೆಯವರು ತಂದಿರೋದು. ಇದು ಗೋಲ್ಡ್ ಮತ್ತು ರೆಡ್ ಕಾಂಬಿನೇಷನಲ್ಲಿದೆ. ಶೇಡಿಂಗ್ ಬರುತ್ತೆ ಸೀರೆ. ತುಂಬ ಚೆನ್ನಾಗಿದೆ. ಫೋಟೋದಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ, ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಅವ್ರ ಕಡೆನೂ ಅಷ್ಟೇ ಅರಿಶಿನ ಕುಂಕುಮ ಹಚ್ಚಿ ಹೂವು ಮುಡಿಸಿ ಕೈಗೆ ಬಳೆ ಹಾಕಿ ಆಮೇಲೆ ಹೂವಿನಾರ ಹಾಕಿಬಿಟ್ಟು ಮಡ್ಲಕ್ಕಿ ತುಂಬ್ತಾರೆ. ನಂತರ ಆರತಿ ಮಾಡಿ ಅವರು ಮನೇಲೆಲ್ಲ ಮಾಡಿರ್ತಾರಲ್ವ ಸ್ವೀಟ್ಸು, ಖಾರ, ಹೂವು, ಹಣ್ಣು ಎಲ್ಲ ಅವ್ರು ತಂದಿರೋಂಥ ಐಟಮ್ಸ್ನೆಲ್ಲನೂ ಅವಳ ಹತ್ರ ನಮಸ್ಕಾರ ಮಾಡಿಸಿದ ಮೇಲೆ ರಿಲೇಟಿವ್ಸ್ ಎಲ್ಲ ಒಬ್ಬೊಬ್ಬರೇ ಬಂದುಬಿಟ್ಟು ಅವಳಿಗೆ ಆಶೀರ್ವಾದ ಮಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಂದಿರೋಂಥ ರಿಲೇಟಿವ್ಸ್ ಎಲ್ಲರೂ ಸ್ಟೇಜ್ ಮೇಲೆ ಬಂದೋದ್ರು. ಕೊನೆಯಲ್ಲಿ ನಾವು ಮತ್ತು ನಮ್ಮ ಕಸಿನ್ ಸಿಸ್ಟರ್ಸು, ನಮ್ಮ ಅಕ್ಕ, ಅಪ್ಪ, ಅಮ್ಮ ಮತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಸ್ಟೇಜ್ ಮೇಲೆ ಬಂದುಬಿಟ್ಟು ಮೋನಿಶಾಗೆ ಗಿಫ್ಟ್ ಕೊಟ್ಟು ಫೋಟೋಸ್ ತೆಗೆಸ್ಕೋತಾ ಇದ್ದೀವಿ. ಫಂಕ್ಷನ್ ವೀಡಿಯೋ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಫೋಟೋಸ್ನ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.